ಲಿಂಬೆಹಣ್ಣು ಯಾವ ಸರ್ ಇದು ಯಾವ ವೆರೈಟಿ ಇದೆ ಸರ್ ಕಾಗಜಿ ನಿಂಬೆ ಅಂತಾರೆ ಸರ್ ಇದೇ ಮಾರ್ಕೆಟ್ ಹೆಚ್ಚಿಗೆ ಆಗ್ತದೆ ಸರ್ ಇದು ಓಕೆ ಇದು ಎಷ್ಟು ವರ್ಷ ಸರ್ ಇದು ಬೆಳೆ ಸರ್ ಸುಮಾರು 30 ವರ್ಷದ ಅದ ಸರ್ 30 ವರ್ಷದ್ರಿ 30 ವರ್ಷದ ಸರ್ ಆಕ್ಚುಲಿ 22 ವರ್ಷನ ಒಳ್ಳೆ ಇಳುವರಿ ಬರ್ತದೆ ಸರ್ ಈಗ ಮುಂದೆ ಅವು ಏನು ಗಿಡ ಹೋಗ್ತಾವಲ್ಲ ಸರ್ ಅವು ಗಿಡ ಹೋದಂಗ ನಾವು ಹೊಸ ಗಿಡಗಳು ಹಾಕೋತ್ ಬರ್ತಾ ಇರ್ತೇವೆ ಸರ್ ಹಂಗಾಗಿ ರೀಸೈಕಲ್ ಮಾಡಲ್ಗತ್ತೀನ್ರಿ ಒಮ್ಮೆ ತೆಗೆದ್ರೆ ಪ್ಲಾಟ್ ಒಮ್ಮೆ ಹಾಳಾಗ್ತದ ಅಂತ ಹೇಳ್ರಿ ಇದು ಸ್ಪೇಸಿಂಗ್ ಎಷ್ಟು ಅದ ಸರ್ ಇದು ಫೇಸಿಂಗ್ 18x18 ಅದ ಸರ್ 18x18 ಓಕೆ ಈ ಥರ 18 ಸರ್ ಇದಕ್ಕೆ ಪ್ಲಾಂಟೇಶನ್ ಮಾಡೋ ಟೈಮ್ ಏನಾರ ಗೊಬ್ಬರ ಏನು ರೆಗ್ಯುಲರ್ ಸರ್ ಇದು ಮಡ್ಡಿ ಜಮೀನು ಅಂತೇಳಿ ಒಂದು 3 ಫೀಟ್ ಅಗ್ರಿಕೇಶನ್ ರೀ ನಾವು ಈಗ ಕೆರಿದಾಗ ಸಿಗಂತ ಮಣ್ಣು ಕೆಂಪು ಮಣ್ಣು ಈ ಥರ ಹಾಕೊಂಡು ಇದು ಮಾಡಿ ಪ್ಲಾಂಟೇಶನ್ ಮಾಡಿದವು ಸರ್ ಅವು ರೂಟ್ಗಳೆಲ್ಲ ಚೆನ್ನಾಗಿ ಇದು ಮಾಡ್ಲಿ ಅಂತ ಹೇಳ್ರಿ ಆಮೇಲೆ ಇದು ಚೆನ್ನಾಗಿ ಇಳುವರಿ ಬರ್ಬೇಕಂತ ರೆಗ್ಯುಲರ್ ಏನೋ ರೆಗ್ಯುಲೈಸರ್ ನಾವು ಫರ್ಟಿಲೈಸರ್ ಯಾವುದೂ ರಾಸಾಯನಿಕ ಬಳಸಲ್ಲ ಸರ್ ನಮ್ದು ಎರೆಹುಳ ಗೊಬ್ಬರ ರೀ ಸರ್ ಆ ನಳದ ನೀರು ಎಲ್ಲಿ ಬೀಳ್ತದೆ ಅಲ್ಲಿ ಎರೆಹುಳ ಗೊಬ್ಬರ ಹಾಕ್ತೇನೆ ರೀ ಈಗ ಮತ್ತೆ ಇನ್ನೊಂದು ಏನದ ಅಂದ್ರೆ ತಿಪ್ಪಿ ಖಾತ ಇವು ಕುರಿ ಗೊಬ್ಬರ ಅವು ಹಾಕೋತೀನಿ ಸರ್ ಓಕೆ ಒಟ್ಟು ರಾಸಾಯನಿಕ ಬಳಸಲ್ರಿ ಇವ್ ರಾಸಾಯನಿಕ ಜಾಸ್ತಿ ಬಳಸಿದ್ರೆ ಗಿಡ ಜಲ್ದಿ ಹಾಳಾತಾವ್ರಿ ಇಳುವರಿ ಹೆಚ್ಚಿಗೆ ಕೊಡ್ತಾವ್ರಿ ಆದ್ರೆ ಗಿಡ ಹಾಳಾತಾವ್ ಸರ್ ಇಷ್ಟು ವರ್ಷ ಬರಲ್ರಿ ಹಂಗಾಗಿ ಇದು ಮಾಡಲ್ ಸರ್ ಈ ತರ ಬಳಸ್ಕೊಂಬಲ್ರಿ ಮತ್ ಇನ್ನೊಂದ್ ಏನದ ಸರ್ ನಮ್ಮ ಹೊಲದಾಗ ನೋಡ್ತಾ ಇದ್ದೀರಿ ನೀವು ಈ ಮುಳ್ಳಿಗೆ ಸಮೇತ ನಾವು ಗೊಬ್ಬರ ಮಾಡ್ತೇವೆ ಸರ್ ಇಲ್ಲಿ ಇಲ್ಲಿ ನೋಡ್ರಿ ಸರ್ ಇದು ಗಿಡದು ವೇಸ್ಟೇಜ್ ರೀ ಇದು ಏನ್ ಮಾಡ್ತಾರ್ರಿ ಎಲ್ಲ ಸುಡ್ತಾರ್ರಿ ಇದೇ ರೈತರು ಏನು ಕಲಿಬೇಕಾಗಿಲ್ಲ ಸರ್ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂದ್ರಿ ಕಡ್ಡೆ ಬಿ ತೊಗೊಂಡು ಒಯ್ದು ಸುಡ್ತಾರಲ್ರಿ ಅದು ಒಂದ್ ಬಿಟ್ರೆ ಸಾವಯವ ಕೃಷಿನೇ ಆತದ ಸರ್ ಆ ಕಡೆ ನೋಡ್ರಿ ಸರ್ ನಮ್ಮಲ್ಲಿ ಆ ಕಟ್ಟಿಗೆ ಎಲ್ಲ ಕೊಳತಿದ್ ಅಲ್ಲೇ ಕೊಳತ್ ಅಲ್ಲೇ ಗೊಬ್ಬರ ಆಗ್ತದ್ರಿ ಸರ್ ಪ್ರಕೃತಿದಾಗ ಏನದ ರೀ ಒಂದ್ ಗಿಡ ಹುಡ್ತಂದ್ರ ಅದ್ರ ಹಾರ ಅದ್ರ ಸರಿನೇ ಕೊಟ್ಟನ್ರಿ ಎಕ್ಸಾಕ್ಟ್ಲಿ ಸರ್ ಅದಕ್ಕೆ ಬಿಡಲಾಗಿದ್ದೇವೆ ನಾವು ಅಟ್ಟೇರಿ ಹೌದು ಈಗ ಗಿಡಗಳು ಅವರಿ ಒಂದು ವರ್ಷಕ್ಕೊಮ್ಮೆ ಎಲಿ ಯಾಕೆ ಉದುರಿಸ್ತಾವ ಸರ್ ಅವು ಅಲ್ಲಿ ಕಳ್ಕೊಂಡಿದ್ ಪೋಷಕಾಂಶ ಮತ್ತೆ ಸಿಗಲಿ ಅವೆಲ್ಲ ಬೆಳೆದು ಸುಡ್ತೇವ್ರಿ ನಾವು ಹೊರಗಿನ ಬಾಗಿನ ತಂದು ಹಾಕ್ತೇವ್ರಿ ನಾವು ಖಾಲಿ ಕಿಸೆ ಖಾಲಿ ಮಾಡ್ಕೋತೇವೆ ಸರ್ ಅಷ್ಟೇ ರೀ ಅಷ್ಟೇ ಬರ್ರಿ ಸರ್ 1.5 ಎಕರೆ ಅದ ಸರ್ ಇದು ಇಲ್ಲಿ ಟೋಟಲ್ ಎಷ್ಟು ಗಿಡ ಸರ್ ಸರ್ ಇಲ್ಲಿ 450 ಗಿಡ ಅವ್ರ ಸರ್ ಎಲ್ಲ ರೀ ಎಲ್ಲ ಸೇರಿ ಎಲ್ಲ ಸೇರಿ ಸರ್ ಒಂದ್ ಎಕರೆನಾಗ ಎಷ್ಟು ಬರ್ತದೆ ಸರ್ ಗಿಡಗಳು ಸರ್ ಒಂದ್ ಎಕರೆದಾಗ ನೋಡ್ರಿ ನೀವು ಸೈಜ್ ಮೇಲೆ ರೀ 18x18 ಇಟ್ರಿ ಅಂದ್ರೆ 120 ತನಕ ಗಿಡ ಕೊಡ್ತಾವ್ರಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾವ ಸರ್ ಹೌದಾ ನೀವು 20x20 ಇಟ್ರೆ 80-90 ಗಿಡ ಕೊಡ್ತಾವ್ರಿ ಇದು ಯಾವ ತಳಿ ಸರ್ ಇದು ಸರ್ ಇದು ಕಾಗಜಿ ನಿಂಬೆ ರೀ ಸರ್ ಕಾಗಜಿ ನಿಂಬೆ ಸರ್ ಓಕೆ ಇದು ಸಸಿ ಎಲ್ಲಿಂದ ತಂದಿರಿ ಸರ್ ಇದು ಸರ್ ನಾವು ಇಲ್ಲಿ ಗುಲ್ಬರ್ಗ ಕೆಸರಡ್ಗಿ ಗಾರ್ಡನ್ ನರ್ಸರಿದಾಗೆ ತಂದಿದ್ದಾವೆ ಸರ್ ಎಷ್ಟಕ್ಕೆ ಬಿತ್ತು ಸರ್ ಸರ್ ಅವಾಗ 5 ರೂಪಾಯಿ ಬಿದ್ದ ಸರ್ ಒಂದ್ ಸಸಿ 5 ರೂಪಾಯಿ 2.5 ರೂಪಾಯಿ ಬಿದ್ದ ರೀ ಪಟ್ಟಿದ್ದು ಇದು 5 ಬಿದ್ದದ್ರಿ ಈಗ ಎಷ್ಟು ನಡ್ದ ಸರ್ ಸರ್ ಈಗ ಅಟ್ಟೇ ರೀ ಗೌರ್ಮೆಂಟ್ ನರ್ಸರಿ ಅಂದ್ರೆ 10ರಿಂದ 15 ರೂಪಾಯಿ ಇರ್ತದೆ ಸರ್ ಅಂದ್ರೆ ಒಂದ್ ವರ್ಷ ಕಾಯ್ಬೇಕ್ರಿ ಸರ್ ಓಕೆ ಈಗ ನಿಮ್ಗೆ ಬೇರೆ ಬೇರೆ ಕಡೆ ಬೆಳೆಸಿ ಕೊಡ್ತಾರ ಸರ್ ಅವು 1 ವರ್ಷದ್ದು 2 ವರ್ಷ ಅದ್ರಿ ರೇಟ್ 150 150 ಹಿಂಗ್ ಸಸಿ ತಗೋತಾರ್ರಿ ಆದ್ರೆ ನಾವು ಇಲ್ಲಿ ಏನು ಹಚ್ಚದ ಬೆಳಗ್ಗೆ ಜರ 1 ವರ್ಷ ಮೆಹನತ್ ಮಾಡಿದ್ರೆ ಅಂದ್ರೆ ಅವೇ ಚೆನ್ನಾಗಿ ಬರ್ತಾವ ಸರ್ ಆಮೇಲೆ ಸರ್ ಇದು ಒಂದ್ಸರಿ ಪ್ಲಾಂಟೇಶನ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಚಾಲು ಆಗ್ತದೆ ಕಾಯಿ ಸರ್ ಒಂದ್ಸಲ ಪ್ಲಾಂಟೇಶನ್ ಮಾಡಿದ್ರೆ 4 ವರ್ಷಕ್ಕೆ ಚಾಲು ಆಗ್ತದೆ ಸರ್ ನಾಟಿ ಸಸಿ ಇದು ಇದ್ರದಾಗ ಕಸಿ ಮಾಡಿವು ಒಂದೇ ವರ್ಷನೇ ಕಾಯಿ ಚಾಲು ಆಗ್ತಾವ ಅಂತೇಳಿ ರೊಕ್ಕ ಡಬಲ್ ತಗೋತಾರ ಸರ್ ಯಾವಾಗೇ ನೋಡ್ರಿ ಸರ್ ಇದು ಒಂದು ಫಂಟೆ ಅದಾರ ಸರ್ ಇದು ನಾಟಿ ಮಾಡಿದ್ರಿ ನೀವು ಇದು ಮಾಡಿ ಇದಕ್ಕೆ ರೀ ಸರ್ ಪ್ರೋನಿಂಗ್ ಮಾಡಿ ಕೇಸಿಂದ ನಾಟಿ ಮಾಡಿದ್ರಿ ಇದಕ್ಕೆ ಎಷ್ಟು ಕಾಯಿ ಹತ್ತಾವ ಸರ್ 4-5 ಕಾಯಿ ಹತ್ತಾವ್ರಿ ಓಕೆ 2ನೇ ವರ್ಷಕ್ಕೆ ಒಂದು ಜರ ಡೆವಲಪ್ಮೆಂಟ್ ಆಗ್ತದ ಅವಾಗ ಒಂದು 20 ಕಾಯಿ ಹತ್ತವ್ರಿ 3ನೇ ವರ್ಷಕ್ಕೆ ಒಂದು 25 ಹತ್ತವ್ರಿ 4 ವರ್ಷಕ್ಕೆ 50 ಕಾಯಿಗೆ ಬರ್ತದ್ರಿ ನೀವು ನಾಟಿ ಸಸಿರಿ 4ನೇ ವರ್ಷಕ್ಕೆ ಒಮ್ಮೆ 200 ಕಾಯಿನೇ ಹತ್ತದ್ರಿ ಮತ್ತೆ ಗಿಡ ದೊಡ್ಡ ಆತಾವ ಸರ್ ಲೈಫ್ ಹೆಚ್ಚಿಗೆ ಇರ್ತದ್ರಿ ಇದಕ್ಕೆ ಕಟ್ಟಿಂಗ್ ಏನೋ ಪ್ರೂನಿಂಗ್ ಎಕ್ಸ್ಟ್ರಾ ಬ್ರಾಂಚಸ್ ಸರ್ ಎಕ್ಸ್ಟ್ರಾ ಬ್ರಾಂಚಸ್ ಯಾವ ಕಟ್ ಮಾಡಲ್ರಿ ಒಣಗಿವು ಮಾತ್ರ ತೆಗಿತೇವೆ ಸರ್ ಇದ್ರ ಹೌದೇನ್ ಸರ್ ಒಣಗಿವು ತೆಗಿತೇವೆ ಸರ್ ಇದು ವೆಂಚೂರಿ ಅದ ನೋಡ್ರಿ ಸರ್ ಇದು ವೆಂಚೂರಿ ಹೊರಗಿನ ವೆಂಚೂರಿ 8,000 ಮಾರ ಮುಂದೆ ಇದು ನಾ ಡಿಸೈನ್ ಮಾಡೀನ್ರಿ ಅಲ್ಲಿ ನೋಡಿದ್ರಲ್ಲ ಸರ್ ಸೋಲಾರ್ ವೆಂಚೂರಿ ಇದು ಅದೇ ಕೆಲಸ ಮಾಡ್ತದ್ರಿ ಇಲ್ಲಿ ನೀರ್ ಬಂತಂದ್ರಿ ಇಲ್ಲಿ ನೀರ್ ಹಾಕೊಂಡು ಈ ಕಡೆ ಕಳಿಸ್ತದ ಸರ್ ಇದ್ದಿದ್ರಿ ಸರ್ ರೀ ಅವಾಗೇ PVC ಪೈಪಿನ ಡಿಸೈನ್ ಮಾಡೀನಿ ಸರ್ ಇದು ಹೌದು ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನೇ ಪೈಪ್ ಜೋಡಿಸಿ ಮಾಡೀನಿ ಸರ್ ಹೊರಗೆ ಮಾರ್ಕೆಟ್ನಾಗ ಪೇಟೆ 2,000 ರೂಪಾಯಿ ಮಾರ್ಯಾರ ಸರ್ ಅವಾಗ ಇದು 500 ರೂಪಾಯಿದಾಗ ಮಾಡ್ಕೊಂಡಿನಿ ಸರ್ 2 ಇಂಚು 1.5 ಇಂಚು ಸ್ಟೆಪ್ ಡೌನ್ ಮಾಡೀನಿ ಸರ್ ಇಲ್ಲಿ ಸ್ಟೆಪ್ ಡೌನ್ ಮಾಡಿ ಇಲ್ಲಿ ಅಪ್ ಮಾಡ್ಕೋತ ಬಂದಿನ್ರಿ ಇದ್ರದ್ದು ಲಿಕ್ವಿಡ್ ಎಳಿತದ ಸರ್ ಅದು ಅಂದ್ರೆ ಪ್ರೆಷರ್ ಹೆಚ್ಚಿಗೆ ಇದು ಆಗಲ್ಲ ರೀ ಇಲ್ಲಿ ಒಮ್ಮೆ ಪ್ರೆಷರ್ ಡೌನ್ ಮಾಡಿ ಅಪ್ ಮಾಡಿದಾಗ್ರಿ ಕಡ್ದು ನೀರು ಎಳಿತದ ಸರ್ ಎಕ್ಸಾಕ್ಟ್ಲಿ ರೈಟ್ ಇಂಥವೆಲ್ಲ ಟೆಕ್ನಾಲಜಿ ಬೇಕು ಸರ್ ಇಲ್ಲಿ ಬರ್ರಿ ಸರ್ ಇಲ್ಲಿ ತನಕ ಹೋಗಿ ಬರಮ್ರಿ ಸರ್ ಇದು ಯಾವ ಟೈಮ್ನಾಗ ಬೆಸ್ಟ್ ಮಾರ್ಕೆಟ್ ಸಿಗ್ತದೆ ಸರ್ ಇದು ನಮ್ದು ಲಿಂಬೆಹಣ್ಣು ಸರ್ ನಮ್ದು ಈಗ ಮಾರ್ಕೆಟ್ ಚಾಲು ಆಯ್ತು ನೋಡ್ರಿ ಸರ್ ಇದು ಈಗ ಮಳೆಗಾಲ ತನ ರೇಟ್ ಇರ್ತದೆ ಸರ್ ಇನ್ನೊಂದು ಏನದ ರೀ ಸರ್ ರೈತರ್ರಿ ಈ ನಿಂಬೆ ಹಚ್ಚಬೇಕಾದ್ರೆ ಮಡ್ಡಿ ಜಮೀನ್ ಅಷ್ಟೇ ಚಾಯ್ಸ್ ಮಾಡ್ಬೇಕ್ರಿ ಯಾಕಂತ ಕೇಳ್ರಿ ಈ ಮಡ್ಡಿ ಜಮೀನ್ದಾಗ ಏನಾಗ್ತದ ಸರ್ ನಮ್ ಕೈದಾಗ ಕಂಟ್ರೋಲ್ ಇರ್ತದ್ರಿ ಇದ್ರಾಗ ಏಟಾಗ ಮಳಿ ಬರ್ಲಕ್ರಿ ನೀರ್ ಹಿಡಿಯಲ್ ಸರ್ ಓಕೆ ಸರ್
ಈ ಎರಿ ಜಮೀನ್ದಾಗ ಏನಾಗ್ತರಿ ಒಂದೊಂದ್ ತಿಂಗಳು 2 ತಿಂಗಳ ಭೂಮಿ ಆರಲ್ಲೇ ರೀ. ಓಕೆ ಇದ್ರದಾಗ ನೆಲ ಆರ್ತಂದ್ರ ಮಾತ್ರ ಹೂವ ಬರ್ತದ ಸರ್. ಇದು ಗಿಡ ಬಾಡ್ದ್ರಿ, ಓಕೆ ಇಲ್ಲಾಂದ್ರೆ ಹೂವ ಬರಲ್ರಿ. ಓಕೆ ಆತರ. ಹಂಗಾಗಿ ಈ ಮಡ್ಡಿ ಜಮೀನ್ ಚಾಯ್ಸ್ ಮಾಡ್ಕೊಂಡ್ರಿ. ನಾವು ಅಕ್ಟೋಬರ್ ನವೆಂಬರ್ದಾಗ ಅಗತಿ ಮಾಡಿದ್ರೆ ಏಪ್ರಿಲ್ ಮೇದಾಗ ಕಾಯಿ ಬರ್ತದ್ರಿ. ಒಂದ್ ಸಲ ನಿಂಬಿ ಹೂವ ಬಂತಲ್ ಸರ್, ಇದು ಮಾರ್ಕೆಟ್ ಕಾಯಿ ಹೋಗ್ಬೇಕಾದ್ರೆ 6 ತಿಂಗಳು ಬೇಕ್ರಿ. ಓಕೆ, ಅದು ನಾವು ತಲೆಗೆ ಇಟ್ಕೋಬೇಕ್ರಿ. ಹಾ 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 ಹಾ. ಇವೆಲ್ಲ ಅವಲ್ರಿ ಇವು ಮಳೆಗಾಲದಾಗ ಬರೋವ್ರಿ ಇವು. ಓಕೆ, ಇವು ಏನ್ ಸರ್? ಮಳೆ ಜಾಸ್ತಿ ಆಗಿ ಸಲಕ್ ಹೂವ ಬರ್ಲಿಕ್ಕೆ ಲೇಟ್ ಆಗ್ಯದ ಸರ್. ಇವು ಏನವಲ್ರಿ ಇಂಥವೆಲ್ಲ ಕಗ್ಗೋನು ಇವು ಮಾರ್ತಾವ ಸರ್. ಅಂದ್ರೆ ನೀರ್ ಹೆಚ್ಚಿಗೆ ಕೊಟ್ಟರು ಪ್ರಾಬ್ಲಮ್ ಆಗ್ತದ್ರಿ. ನೀರ್ ಹೆಚ್ಚಿಗೆ ಕೊಟ್ಟರು ಪ್ರಾಬ್ಲಮ್, ಹೆಚ್ಚಿಗೆ ನೀರ್ ಕೊಟ್ರು ಪ್ರಾಬ್ಲಮ್ ಸರ್. ಇದಕ್ಕೆ ಗಿಡ ಬಾಡಿಸ್ತದ, ಯಾವಾಗ ಬಾಡ್ತದ ಅವಾಗ ಹೂವ ಬರ್ತದ್ರಿ. ಓಕೆ, ಮೇನ್ ಮಡ್ಡಿ ಜಮೀನ್ದಾಗ ಯಾಕೆ ಕಂಟಿನ್ಯೂ ಕಾಯಿ ಇರ್ತಾವ ಹೇಳ್ರಿ ಸರ್? ಒಂದಿಲ್ಲ ಒಂದು ಗಿಡ ಬಾಡ್ಕೋತೆ ಇರ್ತದ, ಹೂವ ಬರ್ಕೋತೆ ಇರ್ತಾವ್ರಿ. ಎಕ್ಸಾಕ್ಟ್ಲಿ, ಹೌದು ಹೌದು. ಇಲ್ಲೆಲ್ಲ ಫೋಟೋ ಹೊಡ್ರಿ ಸರ್ ನೀವು. ಈಗ ಕಾಯ್ದು ಮಾರ್ಕೆಟ್ ಕಾಯಿ ಅವರಿ, ಹೌದು ಹೌದು, ಕಗ್ಗೋನು ಅವರಿ, ಮಿಡಿ ಅವರಿ, ಹೂವ ಅವರಿ, ಎಲ್ಲಾನೇ ಕಾಣತ್ತ ಸರ್. ಹೊಸು ಅವರಿ ಸರ್, ಎಲ್ಲ ನಮ್ನ ಅವರಿ. ಹಂಗಾಗಿ 12 ತಿಂಗಳು ರೀಚ್ ಆಗ್ತಾವ ಸರ್. ರೀಚ್ ಆಗ್ತದ್ರಿ. ಇಂಥವ್ ಏನವಲ್ರಿ ಒಣಗಿ ಪಂಟೆ ತೆಗಿತೇವ್ ಸರ್. ನೀವೆಲ್ಲ ಈ ಥರ ಏನು ಸರ್? ಹಾಂ ಸರ್. ಇವು ನಳ ನೀರಾವರಿ, ಪ್ರತಿಯೊಂದು ನಳದ ಮೇಲೆ ನೀರು ಹೋಗ್ತದೆ ಸರ್. ಆ ಬಡ್ಡಿದಿಂದ 3 ಫೀಟ್ ಬಿಟ್ಟಿನಿ ಸರ್. ನೀವೆಲ್ಲ ಕಟ್ ಮಾಡಿ ಒಣಗಿ ಪಂಟೆ ಸಮೇತ ನಾ ಉದುರಿಸಿ ಅಲ್ಲೇ ಹಾಕಿನಿ ಸರ್, ಅಲ್ಲೇ ಕೊಳಿಲ್ಕ್ರಿ. ಅದ್ರ ಆಹಾರ ಅದೇ ತೊಗೋಬೇಕ್ರಿ ಸರ್. ಹೌದು ಸರ್. ನೀರು ಎಷ್ಟು ದಿವಸಕ್ಕೆ ಬಿಡ್ತೀರಿ ಸರ್? ಸರ್ ಇದು ನೋಡ್ರಿ, ನಂಬಲ್ಲಿ ನೀರಿನ ಶಾರ್ಟೇಜ್ ಅದ ರೀ. ಈಗ ಡೈಲಿ ಬಿಸಿಲು ಅದಲ್ರಿ ಸರ್, ಡೈಲಿ 1 ಅವರ್ ಬಿಡ್ತೀನಿ ಸರ್. ಡೈಲಿ ಹಾಂ ರೀ. ಇನ್ನು 100ರಿಂದ 120-180 ಲೀಟರ್ ರೀಚ್ ಆಗ್ತದೆ ಸರ್. ಅಂದ್ರೆ ನಂಬಲ್ಲಿ ನೀರು ಜಾಸ್ತಿ ಇತ್ತು ಅಂದ್ರೆ 1 ದಿನ ಬಿಟ್ಟು 4 ದಿನ ಬಿಟ್ಟು ಬಿಡ್ಬೋದು ಸರ್. ನಂಬಲ್ಲಿ ನೀರು ಕಮ್ಮಿ ಇದ್ದ ಸಲಕ್ಕೆ ಡೈಲಿ 1 ಅವರ್. ಅದು ನಾವು ಇನ್ನೊಂದು ಏನದಂದ್ರೆ ಗಿಡಗಳ್ನು ಆಹಾರ ಒಮ್ಮೆ ತೊಗೊಂಬಲ್ಲಲ್ರಿ, ನಾ ಹೇಳಿದಲ್ರಿ. ಆ ಥರ ನಾವು ಡೈಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಾಗ ಚೆನ್ನಾಗಿ ತೋತದ ಸರ್. ನೀರು ವೇಸ್ಟ್ ಆಗಲ್ರಿ ಸರ್. ಇದು ಲಿಮಿಟ್ ಒಳಗೆ ಏನಾರ ರೆಸ್ಟಿಂಗ್ ಪೀರಿಯಡ್ ಏನಾರ ಮಾಡ್ತೀರಾ ಸರ್? ನೀರು ಸ್ಟಾಪ್ ಮಾಡಿ ಎಲ್ಲ ನೀರು ಮಾಡ್ತೀವಲ್ಲ ಸರ್. ನಾವು ಎಲಿ ಉದುರ್ಸಿ ಅಕ್ಟೋಬರ್ ನವೆಂಬರ್ದಾಗ ರೆಸ್ಟ್ ಕೊಟ್ಟ ಕೇಸಿಂದ್ರಿ 1 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟೇವಂದ್ರೆ ಎಲಿ ಅದು ಉದುರ್ತದ್ರಿ. ಇಲ್ಲೆಲ್ಲ ಉದಿರೋದು ನೋಡ್ರಿ. ಈ ಎಲಿ ಉದುರಿ ಹೊಸ ಹೂವ ಕಾಯಿ ಬರ್ತದೆ ಸರ್. ಈ ರೆಸ್ಟಿಂಗ್ ಪೀರಿಯಡ್ನಾಗ ಸ್ವಲ್ಪ ಲೇಟ್ ಆಯ್ತ್ರಿ ಈ ಸಲ. ಅದು ಯಾಕಂದ್ರೆ ಮಳೆ ಜಾಸ್ತಿ ಇತ್ತಲ್ರಿ ಏನ್ರಿ, ಅದಕ್ಕೆ ಲೇಟ್ ಆಗಿ ಸಲಾಗಿ ಈಗ ಲೇಟ್ ಆಗಿ ಜರ ಹೂವ ಬಂದ ಸರ್. ಅವಾಗನು ಸ್ವಲ್ಪ ಬಂತ್ರಿ, ಅದ್ರ ಕವರ್ ಆಗಿಲ್ರಿ. ಇಲ್ಲಾಂದ್ರೆ ಆಕ್ಚುಲಿ ಏಪ್ರಿಲ್ ಮೇದಾಗೆ ನಾನು ಮಾಲ್ ಬರ್ತಿತ್ತು ಸರ್. ಅಂದಾಗೆ ಬೆನಿಫಿಟ್ ಆಗತ್ತೆ ಸರ್. ಓಕೆ. ಇವೆಲ್ಲ 50 ಗಿಡಗಳಿಗೆ ಒಂದೊಂದು ವಾಲ್ ಮಾಡೀನಿ ಸರ್. ನಮ್ಮ ಕಡೆ ಭಾಳ ಬಿಸಿಲು ಇರ್ತದಲ್ಲ ಸರ್, ಆ ಬಿಸಿಲನ್ನು ತಡೆಯೋ ಸಲಕ್ಕೆ ಇವು ಪರ್ಸಿ ಹಾಕಿನ್ರಿ, ಶಾಬಾದ್ ಪರ್ಸಿ ರೀ. ಅಂದ್ರೆ ವಾಲ್ಗಳು ನೀವು 150 ರೂಪಾಯಿದೆ ತೊಗೊಂಡ್ ಬರ್ರಿ, 15 ವರ್ಷ 20 ವರ್ಷ ಬಾಳಿಕೆ ಬರ್ತಾವ್ರಿ. ಸೇಫ್ಟಿ ಸಲುವಾಗಿ ಅದೇ ಬಿಸಿಲಿಗೆ ಇಟ್ರಿ ಅದೇ ವಾಲ್ ಹೊಡೆದು ಹೋಗ್ತದ್ರಿ. ಎಕ್ಸಾಕ್ಟ್ಲಿ. ಸ್ಟ್ಯಾಂಡರ್ಡ್ ವಾಲ್ ಅಂತ ಬೇಕಿಲ್ರಿ. ಅವಕ್ಕೆ ನಾವು ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೂ ನೆಳ ಮಾಡ್ಕೋಬೇಕ್ರಿ. ಮತ್ತೆ ಹಿಂಗ ನೇಗಲ ಗಳೆ ತಿರುವ ಮುಂದೆ ಇಲ್ಲಿ ನಂಬಲ್ಲಿ ನಿಂಬಿದಾಗ ಏನೂ ಬರಲ್ ಬಿಡ್ರಿ ಸರ್. ಓಪನ್ ಪ್ಲೇಸ್ನಾಗ ಏನು ಅಂತವ್ರಿ, ಟ್ರಾಕ್ಟರ್ದಾಗ ಬಂದು ವಾಲ್ ಹೊಡೆದನ್ರಿ, ಅದಕ್ಕೆ ಕೆದರ್ಬೇಕು ಜೋಡಿಸ್ಬೇಕ್ರಿ, ಅದಕ್ಕೆ 2000 ರೂಪಾಯಿ ಖರ್ಚಾರಿ. ಈಗ ಈ ತರ ಹಿಂಗ ಪರ್ಸಿ ಹಾಕೊಂಡ್ ಬಿಟ್ರ ಅವ್ರಿಗೂ ಕಾಣಿಸ್ತದ್ರಿ, ನಮ್ಮ ವಾಲ್ನು ಬಿಸಿಲು ತಿನ್ನಲ್ರಿ, ಸೇಫ್ಟಿ ಇರ್ತದ್ರಿ ಸರ್. ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನ್ರಿ, ಒಂದು 4 ಪರ್ಸಿ ಏಟ್ ಆಗ್ತದ ಸರ್. ಒಂದು 200-300 ರೂಪಾಯಿ ಹಾಕಿದ್ರಿ ಅಂದ್ರೆ ನಮಗೆ 2,000 ರೂಪಾಯಿ ಉಳಿತದ್ರಿ. ನೋಡ್ರಿ ಸರ್, ಈ ಗಿಡ ಹೋಗಿತ್ರಿ, ಇದು ಹೊಸ ಗಿಡ ಹಚ್ಚಿನಿ. ಇಲ್ಲಿ ಭೂಮಿ ಹೆಂಗ್ ತಯಾರಾಗ್ಯದ ನೋಡ್ರಿ ಸರ್, ಆಟೋಮೆಟಿಕ್ ತಯಾರಾಗ್ತದ್ರಿ. ಇಲ್ಲೆಲ್ಲ ಹಸಿ ಇದೆ ನೋಡ್ರಿ ಸರ್, ತಾನೇ ಹಿಡಿತದೆ ಸರ್. ಇದು ತಂಪು ಹಿಡಿತದೆ ಸರ್. ಇದು ಪೂರಾ ಸರ್ ಇದ್ರ ಹೋಗಿ ಬಡ್ಡಿ ಸಮೇತ ಇಲ್ಲೇ ಕೊಳಿಲ್ಗತ್ತ ನೋಡ್ರಿ. ಅದು ಎಷ್ಟು ಪೀರಿಯಡ್ ತೊಗೊಂಬಲಕ್ರಿ, ಅಲ್ಲೇ ಹೋಗ್ಬೇಕ್ರಿ, ಅದು ಅಲ್ಲೇ ಗೊಬ್ಬರ ಆಗ್ಬೇಕ್ರಿ ಸರ್. ಇದಕ್ಕೆ ರೋಗ ಏನಾರ ಬರ್ತದೆ ಸರ್ ನಿಂಬೆ ಹಣ್ಣು? ಸರ್ ನಿಂಬಿಗೆ ಸಾಕಷ್ಟು ಕಜ್ಜಿ ರೋಗ ಬರ್ತದ್ರಿ, ಎಲೆ ಮುಟ್ರ ರೋಗ ಬರ್ತದ್ರಿ. ಯಾವುದೇ ರೋಗ ಬಂದ್ರು ನಾ ಯಾವ್ದನ್ನು ಟ್ರೀಟ್ಮೆಂಟ್ ಮಾಡಲ್ರಿ. ಇಲ್ಲಿ ರೆಸಿಸ್ಟೆನ್ಸ್ ಪವರ್ ಬರ್ತದೆ ಸರ್. ಈ ಕೊರೋನಾ ಬಂತು ಸರ್ ಮಂದಿಗೆ. ಕೊರೋನಾ ಬಂತು, ಅದು ಟ್ರೀಟ್ಮೆಂಟ್ ಶುರು ಬಂದಾಗ ಏನು ಮಾಡ್ತೀರಿ, ಭಾಳಷ್ಟು ಟ್ರೀಟ್ಮೆಂಟ್ ಇದು ಮಾಡ್ಲಾರ್ದಕ್ಕೆ ಇದು ಆಯ್ತು ರೀ. ಅದು ಆಮೇಲೆ ನಾವು ಯಾವುದೇ ಔಷಧ ಅಲ್ಲ ಸರ್, ಈ ಗಿಡಗಳಲ್ಲಿ ಬಾಡಿದಾಗ ರೆಸಿಸ್ಟೆನ್ಸ್ ಪವರ್ ತಯಾರಾಗತ್ತನ ಮನುಷ್ಯಾಗ ಅಟ್ಯಾಕ್ ಮಾಡ್ತದೆ ರೀ. ಈ ಕೊರೋನಾನು ಹಂಗೆ ರೀ, ರೆಸಿಸ್ಟೆನ್ಸ್ ಪವರ್ ನಾವು ಔಷಧದಿಂದ ಏಟ್ ಕೊಟ್ಟಿದ್ದೋ ಗೊತ್ತಿಲ್ಲ, ಎಲ್ಲರ ಬಾಡಿದಾಗ ಅದಕ್ಕೆ ತಡೆಯಂತ ಶಕ್ತಿ ಬಂತ್ರಿ. ಶಕ್ತಿ ಬಂತದು ಏನು ಮಾಡಲ್ರಿ. ಗಿಡಗಳ್ನು ಹಂಗೆ ರೀ, ನಾವು ಇದಕ್ಕೆ ಸ್ಪ್ರೇ ಮಾಡ್ಕೊತ ಬಂದೇವಲ್ರಿ ಯಾವ್ಯಾವ ರೋಗ ಬಂದಾವ ಅಂತೇಳಿ, ಅದು ಸಲಕೊಮ್ಮ ಅದೇ ಬೇಡ್ತದೆ, ನರಮ್ ಆಗ್ಬಿಡ್ತದೆ, ಅದು ಅದೇ ಬೇಡ್ತದೆ. ಈಗ ಅದಕ್ಕೆ ಇವ ಏನು ಮಾಡಲ್ಲಪ್ಪ ಅಂದ್ರೆ ಅದ್ರ ಬಳಿ ರೆಸಿಸ್ಟೆನ್ಸ್ ಪವರ್ ಬರ್ತದ್ರಿ, ತಾನೇ ಕಂಟ್ರೋಲ್ ಆಗ್ತಾವ ಸರ್. 100% ಕಂಟ್ರೋಲ್ ಆಗ್ತಾವ ಸರ್. ನಮ್ಗೆ ಇಳುವರಿದಾಗ ಏನು ತೊಂದರೆ ಮಾಡಲ್ರಿ. ಹಂಗಾಗಿ ನಾ ಯಾವುದು ಸ್ಪ್ರೇ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಓಕೆ.
ಇಲ್ಲಿ ಬಂದವ್ ನೋಡ್ರಿ ಸರ್, ಇಲ್ಲಿ ಎಲೆ ಮುಟ್ರು ಬಂದವ್ರಿ, ಇವು ಎಲ್ಲ ಕ್ಲಿಯರ್ ಬಂದವ್ರಿ. ಹಂಗೆ ಆತವ್ರಿ ಆ ಪ್ರಕೃತಿದಾಗ ರೀ. ಮಾಡ ಮಳಿ ಮೇಲೆ ಭಾಳಷ್ಟು ಮಾಡಿತ್ತಂದ್ರೆ ಇದು ಎಲಿ ಮುಟ್ರು ರೋಗ ಬರ್ತದ್ರಿ. ಈ ತರ ಹಿಂಗ್ ವಾತಾವರಣ ಬದಲಾವಣೆ ಆಯ್ತಲ್ರಿ, ಬಿಸಿಲ ನೆಳಿಗ್ರಿ ರೋಗ ಬರ್ತಾ ಇರ್ತಾವ ಸರ್. ಬರ್ತಾವ ತಾವ್ ಕಂಟ್ರೋಲ್ ಆತವ್ರಿ. ಅವಕ್ಕ ನಾವ್ ಏನದಲ್ರಿ, ನಾವ್ ಇಲ್ಲಿ ನೀರಿಂದು ಪಿರಿಯಡ್ನಾಗ ಭಾಳ ಮ್ಯಾನೇಜ್ ಮಾಡ್ತೇವ್ ಸರ್. ನೀರ್ ಇಂಪಾರ್ಟೆಂಟ್ ರೀ ಗಿಡಗಳಿಗೆ. ಎಷ್ಟು ಬೇಕು ಅಷ್ಟೇ ನೀರ್ ಬಿಡ್ತೇವ್ರಿ. ಅತಿ ಆದ್ರೂ ಗಿಡಗಳಿಗೆ ರೋಗ ಬರ್ತದ ಸರ್. ಕಮ್ಮಿ ಬಿದ್ರೂ ಗಿಡ ಒಣಗ ಚಾನ್ಸ್ ಇರ್ತದ್ರಿ. ಅದಕ್ಕೆ ಬ್ಯಾಲೆನ್ಸ್ ಮಾಡೋದ್ರಿಂದ ಯಾವ್ದು ರೋಗ ಬರಲ್ಲ ಸರ್. ಇಲ್ಲಿ ನೋಡ್ತಾ ಇದ್ದೀರಿ ನನ್ನ ಹೊಲ, ಇಡೀ ಹೊಲ ಒಂಥರ ತಿಪ್ಪಿ ಇದ್ದಂಗೆ ರೀ ಸರ್. ನಾವ್ ಎಲ್ಲಿ ಸ್ವಚ್ಛ ಮಾಡಲ್ರಿ, ಯಾವುದು ವೇಸ್ಟ್ ಇದು ಮಾಡಲ್ರಿ. ಹಿಂಗಾಗಿ ಏನಾಗ್ತದೆ ಸರ್, ನೀವು ಹೊಲ ಸ್ವಚ್ಛ ಮಾಡಿ 20 ಟ್ರಾಕ್ಟರ್ ಗೊಬ್ಬರ ಹಾಕಿದ್ರು ನಿಮಗೆ ಕಮ್ಮಿನೇ ರೀ. ಇದು ಇಟೇ ಬಿಟ್ಟು ನೀವು 4 ಗಾಡಿ ಹಾಕ್ರಿ, ಇದು ಇದ್ರಾಗೆ ಸಿಗ್ತದೆ ಸರ್. ನಾವು ಬರೀ ಹೆಪ್ ಹಾಕ್ತೇವೆ ನೋಡ್ರಿ ಸರ್. ಹೌದು ಸರ್, ಅಷ್ಟೇ ಕಲ್ಚರ್ ಅಲ್ಲೇ ಇರ್ತದ್ರಿ, ಹೆಪ್ ಕೊಡ್ತೇವ್ರಿ ಅಷ್ಟೇ. ಯಾವ ಬಿಡಲ್ರಿ, ಯಾವನು ಸುಡಲ್ರಿ ಸರ್. ಮುಳ್ಳವ ತೆಗೆದು ಹೊಟ್ಟಾಕ್ಬೇಕಂತಾರ್ರಿ. ನೋಡ್ರಿ ಸರ್, ತಾನೇ ಕೊಳಿತದ್ರಿ, ತಾನೇ ಪುಡಿ ಆಗ್ತದ್ರಿ. ಇದ್ರದಿಂದ ಗೊರ್ಲಿ ಹತ್ತಾವ ಸರ್. ಅವು ಸೂಕ್ಷ್ಮ ಜೀವಾಣುಗಳು ಇಲ್ಲೇ ಕ್ರಿಯೇಟ್ ಆಗ್ತಾವ್ರಿ, ಲಕ್ಷಾನ್ ಗಟ್ಲೆ ರೀ. ಹಾಗಾಗಿ ನಮ್ಮ ಗಿಡಗಳಿಗೆ ರೆಸಿಸ್ಟೆನ್ಸ್ ಪವರ್ನು ಬರ್ತದೆ ಸರ್. ಕಾಣ್ತದೆ ನೋಡ್ರಿ ಸರ್, ಪೂರ ಭೂಮಿ ನೋಡ್ರಿ ಸರ್ ಹೆಂಗದ ರೀ. ಇಲ್ಲಿ ಕೃಷಿ ಮಾಡ್ಬೇಕಾದ್ರೆ ಅಷ್ಟು ಖರ್ಚ ಇಷ್ಟು ಖರ್ಚ ಲಾಸ್. 100ಕ್ಕೆ 90 ಮಂದಿ ರೈತರು ಕೃಷಿದಾಗ ಏನದ ರೀ, ಲಾಭ ಇಲ್ಲ ಸುಮ್ಮನೆ ಹೇಳ್ತಾರಂತಾರ್ರಿ. ಲಾಭ ಇಲ್ಲ ನಿಮಗಿಲ್ಲ, ಅದ್ರಾಗ ಅಧ್ಯಯನ ಮಾಡ್ಬೇಕ್ರಿ. ಯಾಕೆ ಲಾಭ ಇಲ್ಲ, ಏನು ನಾವು ಎಲ್ಲಿ ತಪ್ಪಲ್ಗತ್ತೀವಿ, ಏನು ಹಾಕಲ್ಗತ್ತೀವಿ. ನಾವು ತೊಗರಿ ಒಂದೇ ತೊಗರಿ ಅಂತ ಸರ್ ನಮ್ಮಲ್ಲಿ ಹೆಂಗಾಗ್ಯದ ಅಂದ್ರೆ ಕೂಡ್ರಿ ಸರ್, ನೀವು ಕೂಡ್ರಿ ಸರ್ ಆರಾಮಾಗಿ. ಸರ್ ನಮ್ಮಲ್ಲಿ ಹೆಂಗಾಗ್ಯದ ಅಂದ್ರೆ ರೀ, ಈಗ ನೋಡ್ರಿ ಮನ್ಯಾಗ ನೋಡ್ರಿ, ಅವಾಗ ಒಂದೂ ಫೋನ್ ಇದ್ದಿದ್ದಿಲ್ರಿ. ಈಗ ಮನ್ಯಾಗ ಮಕ್ಕಳಿಗೆ ಗಾಡಿಗಳು ಬೇಕ್ರಿ, ಮನ್ಯಾಗ ಎಲ್ಲರಿಗೆ ಫ್ಯಾಮಿಲಿಗೆ ಒಂದೊಂದು ಮೊಬೈಲ್ ಬೇಕ್ರಿ. ಹೊಸ ಮಂದಿಗೆ ಎಲ್ಲ ಖರ್ಚ ಎಲ್ಲ ಬೇಕ್ರಿ, ಭಾಳ ಆಗ್ಯಾವ್ರಿ. ಫೆಸಿಲಿಟಿ ಎಲ್ಲ ಬೇಕಾಗ್ಯಾವ. ಕೃಷಿದಾಗ ಏನು ಮಾಡಿರಿ ನೀವು ಫೆಸಿಲಿಟಿ? ಏನು ಮಾಡಿರಿ, ಉಲ್ಟಾ ಇದು ಮಾಡಲ್ಗತ್ತೀರಿ ನೀವು. ಎಲ್ಲೋ ಸಿಟಿದಾಗ ಮನಿ ಮಾಡ್ತೀರಿ ಮಕ್ಕಳ ಸಲ್ಯಾಕ ಅಂತೇಳಿ, ಓದೋ ಸಲ್ಯಾಕ ಅಂತೇಳಿ. ಆಯ್ತು ಇಲ್ಲಿ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಅಲ್ಲಿದಿಂದ ಸಿಟಿದಿಂದ ಇಲ್ಲಿಗೆ ಬರ್ತೀರಿ. ಇಲ್ಲಿ ಬಂದು ನೀವು ಮಳೆ ಬಂದ್ರು ಟ್ರಾಕ್ಟರ್ದವ್ನಿಗೆ ಹೇಳ್ತೀರಿ ಬಂದು ಉಳುಮೆ ಮಾಡಂತೀರಿ. ಅವಾಗ ಹಿಂದೆ ಕಿರಿಯರ್ ಹಂಗೆ ಮಾಡ್ತಿದ್ದಿಲ್ಲ ಸರ್. ಭೂಮಿ ಕವಳು ಬಂದ್ರೆ ಮಾತ್ರ ಗಳೆ ಹೊಡಿತೀರಿ ಅವರು. ಭೂಮಿ ಅದ ಇದ್ರೆ ಮಾತ್ರ ಕೆಲಸ ಮಾಡೋರ್ರಿ, ಇಲ್ಲಾಂದ್ರೆ ಕೈನೇ ಹಚ್ತಿದ್ದಿಲ್ಲ. ಈಗ ಏನಾಗ್ಯದ್ರಿ, ಆಳವಾದ ಉಳುಮೆ ಮಾಡೋದು, ಕಲ್ಟಿವೇಶನ್ ಮಾಡೋದು, ಭೂಮಿ ಬಿಗ್ಯಾದ್ರಿ. ಒಟ್ಟು ಎಲ್ಲ ರಾಸಾಯನಿಕ ಯೂಸ್ ಮಾಡೋದು, ಭೂಮಿ ಗಟ್ಟಿ ಆಗದ್ರಿ. ಆಯ್ತು, ಅದು ಇದ್ದಿದ್ದು ಹಸಿಯಲ್ಲಿ ಕಾಪಾಡ್ಕೋತದ ಹೇಳ್ರಿ ಸರ್. ಈ ತರ ನ್ಯಾಚುರಲ್ ಬರ್ರಿ ಸರ್, ನೈಸರ್ಗಿಕವಾಗಿ ಕೃಷಿ ಮಾಡ್ರಿ ನೀವು. ಭೂಮಿದಾಗ ತಾನೇ ಉಳುಮೆ ಮಾಡ್ತಾವ, ತಾವೇ ಎಲ್ಲ ಮಾಡ್ತಾವ ಸರ್. ನಾವು ಕೈಲಿಂದ ಮಾಡೋದ್ ಬೇಕಾಗಲ್ರಿ. ಅವೆಲ್ಲ ಸೂಕ್ಷ್ಮ ಜೀವಾಣುಗಳು ಎಲ್ಲ ಕೆಲಸ ತಾವೇ ಮಾಡ್ತಾವ ಸರ್. ಅವಕ್ ನಾವು ಮಾಡ್ಲಿಕ್ಕೆ ಗುಡಲಾಗಿದ್ದೇವ್ರಿ. ನಾವು ಮಾಡ್ಲಿಕ್ಕೆ ಹೋಗ್ತೇವ್ರಿ, ಅರ್ಧಂಬರ್ಧ ಮಾಡ್ತೇವೆ. ಇನ್ನೊಂದು ಏನ್ ಮಾಡ್ತೇವೆ ಸರ್, ಒಂದು ಬೆಳಿಬೇಕಾದ್ರೆ 16 ಪೋಷಕಾಂಶಗಳು ಬೇಕ್ರಿ. ಹೌದು ಸರ್. ನಾವ್ ಏನ್ ಮಾಡ್ತೇವ್ರಿ, ಬರೀ NPK 3 ಹಾಕ್ತೇವ್ರಿ. ಮತ್ತೆ ಉಳಿದಿವಿ ಎಲ್ಲಿ ಸಿಗ್ಬೇಕು ಸರ್? ನಾವು ರೊಟ್ಟಿ ಕೊಟ್ಟು ಪಲ್ಯ ಕೊಡ್ಲಿಲ್ಲ ಅಂದ್ರೆ ಉಣ್ತೇವ್ರಿ, ಆಗಲ್ಲ ಹಂಗದ. ಈ ಭೂಮಿಗೂ ಹಂಗೆ ಸರ್, ಲಘು ಪೋಷಕಾಂಶಗಳು ಎಲ್ಲ ಬೇಕ್ರಿ. ಹಂಗಾಗಿ ನಾವು ಅದ್ರ ಬಗ್ಗೆದಾಗ ಎಲ್ಲ ಹಾಕಿಲ್ಲ ಅಂದ್ರೆ ನಾವು ಈ ತರ ನಾವು ಡಿಕಂಪೋಸ್ ಮಾಡಿದ್ರೆ ಇಲ್ಲಿನೂ ಸಿಗ್ಬಿಡ್ತದೆ ಸರ್. ನಮ್ ಗಿಡದಾಗ ಎಲ್ಲ ಸಿಗ್ಬಿಡ್ತದೆ ಸರ್. ಮುಗ್ದೋಯ್ತ್ರಿ. ಕೃಷಿ ಮಾಡ್ಲಿಕ್ಕ ಎಷ್ಟು ಇದು ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ ಯಾಕಂತ ಹಿರಿಯರು ಹೇಳ್ಯಾರಂದ್ರಿ. ಈ ಎಲ್ಲಾ ವಿದ್ಯೆದಾಗ ಒಂದು ಹಂತ ಅದಾರ ಸರ್, ಮುಗಿತದ್ರಿ. ಇದು ಮುಗಿಯೋದಲ್ರಿ, ಎವರ್ಗ್ರೀನ್ ರೀ. ಹಂಗೆ ಕಲಿತಾ ಇರ್ಬೇಕ್ರಿ ನಾವು. ಹೊಸ ಹಂಗೆ ಬರ್ತಾ ಇರ್ತಾವ. ನಾವು ಅಧ್ಯಯನ ಮಾಡ್ಕೊತ ಹೋಗ್ಬೇಕು ಸರ್. ಹಂಗ ನಾವು ಯಾವುದೇ ಪ್ರತಿಯೊಂದ್ರದಾಗ ನಾವು ಮನ್ಸ್ ಕೊಟ್ಟು ಮಾಡ್ದೇವಲ್ಲ ಸರ್, 100% ನೆಮ್ಮದಿ ಅದ. ನನಗೆ ಇನ್ಕಮ್ ಅದ ನೋಡ್ರಿ ಸರ್. ಇದ್ರ ಅಗ್ರಿಕಲ್ಚರ್ ನಾವು ಬರೀ 2 ಗಂಟೆ ಕೆಲಸ ಮಾಡಿದ್ರು ನಮಗೆ 30,000 ರಿಂದ 40,000 ರೂಪಾಯಿ ಇಲ್ಲಿ ಪಗಾರ ಅದ ರೀ. ತಿಂಗಳಿಗೆ ಬಂದಂಗ್ರಿ. 1.5 ಎಕರೆದಾಗ ನಮ್ಮ ತಮ್ಮಂದು ನಮ್ದು ಇಲ್ಲಿ 30,000 ರಿಂದ 40,000 ರೂಪಾಯಿ ಆರಾಮ್ ಬೀಳ್ತದೆ ಸರ್ ನಮಗೆ ವರ್ಷದ. ನಿಂಬೆ ಹಣ್ಣಿಂದ್ರಿ ನಮ್ ಸೈಡ್ ಬಿಸ್ನೆಸ್ ದಾವು ಬೇರೆ ರೀ, ಬರೇ ನಿಂಬೆ ಹಣ್ಣಿಂದ್ರಿ. ಇಲ್ಲಿ ನಾವು 2 ಗಂಟೆ ಕೆಲಸ ನಮ್ದು. ಇನ್ನೊಂದ್ ಏನ್ ಮಾಡೀನಿ ಸರ್, ಈಗ ಗಣಸ್ ಮಕ್ಳಿಗೆ ಸದಿ ಹೊಡಿಲಿಕ್ಕೆ ಆಗಲ್ರಿ, ಕುಂತ್ರಿ ನಾವೊಂದ್ ಕುರ್ಪಿ ಮಾಡೀನಿ ಸರ್ ಈ ಕಟ್ಗಿಗೆ ರೀ. ಅಲ್ಲಿ ತೋರಿಸ್ತೀನಿ ನಿಮಗ್ರಿ. ಅದಕ್ಕೆ ಕುರ್ಪಿ ಮಾಡಿಕೇಶಿಂದ ಹಚ್ಚಿನ್ರಿ. ಇಲ್ಲಿ ನಿಂತು ಸದಿ ಹೊಡಿತೀನಿ ಸರ್. ನಾ ಡೈಲಿ 1 ಲೈನ್ 2 ಲೈನ್ ಹೊಡಿತೀನಿ ರೀ. ವಾಕಿಂಗ್ ಮಾಡೋದೇ ಅದು ಮಾಡೋದ್ರಿ. ಈಗ ಮುಂಜಾನೆ 1-2 ಲೈನ್ ಹೊಡಿತೀನಿ ಅಲ್ಲಿ ತೋರ್ಸೋದಿತ್ತ ನಾನು. ಇದು ಈ 15 ಎಕರೆ ರೀ. ಈ ಗಿಡ ಹಚ್ಚದ್ ಹಿಡಿದು 30 ವರ್ಷ ಐತ್ರಿ. ಒಂದ್ ಆಳ್ ಬಂದಿಲ್ರಿ ಹೊರಗಿಂದ ಇಲ್ಲಿ. ಡೈಲಿ ನಾನೇ 1 ಲೈನ್ 2 ಲೈನ್ ಎಲ್ಲಿ ಹುಲ್ಲು ಬರ್ತಾವ ಅಲ್ಲಿ ನಾನೇ ಮೇಂಟೈನ್ ಮಾಡ್ತೀನಿ. ಮತ್ತೆ ಇನ್ನೊಂದ್ರಿ, ಈ ತರ ಕಸ ಮುಚ್ಚೋದ್ರದಿಂದ ಯಾವುದೇ ಒಂದು
ಕಳೆ ಹೇಳ್ಬೇಕಂದ್ರೂ ವಿಚಾರ ಮಾಡ್ತದ್ರಿ, ಹೇಳಲ್ರಿ ಜಲ್ದಿ. ಹೌದು ಹೌದು. ಹಾಗಾಗಿ ಇದು ಮಲ್ಚಿಂಗ್ ಮಾಡೋದು ಭಾಳ ಉತ್ತಮ ಅದ ಸರ್. ಇಳುವರಿನೂ 100% ಬರ್ತದ್ರಿ. ರೈತರು ಏನು ಮಾಡ್ಬೇಕ್ರಿ, ಯಾವುದು ನೋಡ್ರಿ ಸರ್, ಎಲ್ಲ ಬಿಸ್ನೆಸ್ದಾಗ ಕಾಂಪಿಟೇಷನ್ ಆಗ್ಯದ್ರಿ. ಅಗ್ರಿಕಲ್ಚರ್ ಬಿಸ್ನೆಸ್ ಫುಲ್ ಕಾಂಪಿಟೇಷನ್ ಆಗ್ಯದ್ರಿ. ಈಗ ನಿಂಬೆ ಬೆಳಿತಾರ ಅಂದ್ರೆ ಒಂದು 106 ಮಂದಿ ನಿಂಬೆ ಹಚ್ತಾರ್ರಿ. ಹೌದು. ನಾವು ಎಲ್ಲಿ ವಿಚಾರ ಮಾಡ್ಬೇಕಂದ್ರೆ ನಮಗೆ ಯಾಕೆ ಕೃಷಿ ಲಾಭ ಆಗಲ್ಲಾಗ್ಯದ, ಕಾಸ್ಟ್ ಆಫ್ ಕಲ್ಟಿವೇಶನ್ ರೀ. ಅಂದ್ರೆ ನಾವು ಏನು ಭೂಮಿ ಕಾಸ್ಟ್ ಮಾಡಲ್ಗತ್ತಿದವಲ್ರಿ, ಖರ್ಚ ಅದು ಯಾವ ರೀತಿ ಕಮ್ಮಿ ಮಾಡ್ಬೇಕು ಅದು ಒಂದೇ ವಿಚಾರ ಮಾಡೋದ್ರಿ. ನಮ್ದು ನಿಂಬಿದಾಗ ನೋಡ್ರಿ ನಾಳ ನೀರಾವರಿ ಮಾಡ್ದನ, ಅಲ್ಲಿ ನೀರ್ ಬಿಡೋದು, ಕವಲಿದಿಂದ ಮಡಿ ಕಟ್ಟೋದು ಅದೆಲ್ಲ ಪೂರಾ ತಪ್ತ್ರಿ. ನಾನು ನಿಂಬಿಕಾಯಿ ರೀ ಬರೀ 25 ಪೈಸೆಗೆ ಒಂದು ಮಾರಿದ್ರೆ ನನಗೆ ಲಾಭ ಅದ ರೀ. ಈ ಬೇರೆದವನಿಗೆ ಮಡಿ ಕಟ್ತಾನ, ಲೇಬರ್ ಹಚ್ಚಿ ಒಂದು ಮಡಿಗೆ 100 ರೂಪಾಯಿ ತೊತಾನ, ಮಡಿ ಕಟ್ಟವ, ಅದಕ್ಕೆಲ್ಲ ನೀರು ತುಂಬ್ತಾನ. ಈ ಕರೆಂಟ್ ಹೋಗ್ತದ ಸಲ 1 ಲೈನ್ 2 ಲೈನ್ ಆತವ, ಒಂದು ಆಳು ಇಡ್ತಾನ, ಅವನಿಗೆ 10,000 ಕೊಡ್ತಾನ. ಹಿಂಗಾಗಿ ಅವ ಒಂದು ನಿಂಬಿ ತಯಾರು ಮಾಡ್ಲಿಕ್ಕೆ 2.5 ರೂಪಾಯಿ ಬೇಕಾದ, 1 ರೂಪಾಯಿ ಬೇಕಾಗ್ತವ ಅವನಿಗೆ. ಅವ ಚಾರಣೆ ಮಾಡಿದಾಗ ಅವನಿಗೆ ಲಾಭ ಆಗ್ತದ್ರಿ, ಮೈನಸ್ನಾಗ ಸರ್, ಅದು ಮೈನಸ್ನಾಗ ರೀ. ಕೃಷಿ ಲಾಭ ಇಲ್ಲ ಅಂತನ್ರಿ. ನನಗೆ 25 ಪೈಸೆ 10 ಪೈಸೆದಾಗ ಆತ, ನನಗೆ ಲಾಭನೇ ರೀ, ಬಂದೊಟ್ಟು ಲಾಭನೇ ರೀ. ಎಕ್ಸಾಕ್ಟ್ಲಿ, ಹೌದು ಸರ್. ಈ ಥರ ಕೃಷಿ ಮಾಡ್ಕೊಂಡು ಹೋಗ್ಬೇಕು ಸರ್, ಬರ್ರಿ ಸರ್. ಗಿಡಕ್ಕೆ ಟ್ರಸ್ಟ್ ಕೊಡ್ಲಿಲ್ಲ, ಕಂಟಿನ್ಯೂ ನೀರು ಬಿಟ್ರೆ ಅಂದ್ರೆ ಹೂವನೇ ಬರಲ್ರಿ. ಹಿಂಗ ಅದ ಸರ್ ಇದು. ಈ ಟ್ರಸ್ಟ್ ಕೊಟ್ರಂದ್ರೆ ಹೂವು ಬಂದ್ಬಿಡ್ತದ್ರಿ. ಅದು ಕಂಪಲ್ಸರಿ ರೆಸ್ಟ್ ಕೊಡ್ಲೇಬೇಕ್ರಿ. ಇದಕ್ಕೆ ನಾವು ಮನುಷ್ಯ ರೆಸ್ಟ್ ಮಾಡ್ತಾವ ಹೆಂಗಂತ ಕೇಳ್ರಿ, ನೀರ್ ಬಂದ್ ಮಾಡ್ಬೇಕ್ರಿ, ಗಿಡ ಬಾಡಿಸ್ಬೇಕ್ರಿ ಪೂರಾ. ಯಾವ್ದೋ ಒಂದು ಈ ಗಿಡದ ಹಿಂಗ ಅದಾರ ಸರ್, ನಾ ಸಾಯ್ತೀನಿ ಅಂದ್ರೆ ಮುಂದೆ ನನ್ನ ವಂಶಾವಳಿ ಬಿಟ್ಟು ಹೋಗ್ಬೇಕಂತೇಳಿ ಮಕ್ಕಳು ಒಮ್ಮೆ ಬಿಡ್ತದ್ರಿ ಸರ್. ಅದು ಟ್ರಸ್ಟ್ ಆದ್ರೇನು ಗಿಡ ಬಾಡ್ತದ್ರಿ. ಯಾಕೋಪ್ಪ ನನಗೇನು ಸಿಗ್ಲಿಲ್ಲ, ಆರಾಮ್ ತಪ್ಪಂತದ ನೋಡ್ರಿ. ಇನ್ನೇನ್ ಮಾಡಮ್ಮಪ್ಪ, ನೀರ್ ಸಿಕ್ಕಾಗ ಏನ್ ಮಾಡ್ತದ, ಸಿಕ್ಕಾಪಟ್ಟಿ ಹೂವ ಅಂದ್ರೆ ನಾನು ವಂಶಾವಳಿ ಇಲ್ಲಿ ಬಿಟ್ಟು ಹೋಗ್ಬೇಕಂತೇಳಿ ದವಾಸಿ ಬಂದ್ಬಿಡ್ತದ್ರಿ. ಅದೇ ಸೂತ್ರ ಇದ್ರಾಗ ಏನಿಲ್ರಿ ಸರ್. ನಮ್ದು ಹುಮೇನ್ ಯಾವ ಥರ ಇರ್ತದೆ ಹಂಗೆ ಸರ್, ಅದನ್ನು ಸೇಮ್. ಇವು ಏನದಲ್ರಿ, ಒಂದು ಗಿಡಕ್ಕೆ 4,000ದಿಂದ 5,000 ಕಾಯಿ ವರ್ಷ, ಇನ್ನ ಅದಕ್ಕಿಂತ ಹೆಚ್ಚಿಗ್ರಿ 6,000 ತನಕ ಕಾಯಿ ಇರ್ತಾವ್ರಿ. ನಾ ಅವರೇಜ್ ಇರಲ್ರಿ, 4,000 ಕಾಯಿ ಕಡಿತು ಸರ್ ಒಂದ್ ವರ್ಷಗ್ರಿ ಸರ್. ವರ್ಷಗ್ರಿ ನೀವು ಈ ಹೂವ ಕಾಯಿ ಎಣಸ್ರಿ ಸರಿ. ಹೌದು, ಕಾಣುತ್ತೆ ಸರ್. ಸರ್ ಅಷ್ಟು ಕಾಯಿ ಬರೀ 25 ಪೈಸೆ ಲೆಕ್ಕ ಮಾಡ್ರಿ ಸರ್. 450 ಬಡ್ಡಿ ಬರೀ 50 ಬಡ್ಡಿ ಮೈನಸ್ ಮಾಡ್ರಿ, 400 ಬಡ್ಡಿ ಅವರೇಜ್ ಹಿಡಿದ್ರು ಒಂದ್ ಗಿಡಕ್ಕೆ 25 ಪೈಸೆ ಹಿಡಿದ್ರು 4 ಲಕ್ಷ ರೂಪಾಯಿ ಬಿಟ್ಟಿದಲ್ರಿ. ಈ ಯಾವ್ದ್ರದಾಗ ನೀವು 20 ಎಕರೆ 50 ಎಕರೆದಾಗ ಬರಲ್ರಿ, ಖರ್ಚ ಹೋಗಿದ್ ಬರಲ್ರಿ. ಇಲ್ಲಿ 0 ಖರ್ಚು ಅದ ರೀ. ಇನ್ಶಿಯಲಿ ಸ್ವಲ್ಪ ಅಷ್ಟೇ, ಗೊಬ್ಬರ ಹಾಕೋದಿಲ್ಲ, ತರೋದಿಲ್ಲ, ಏನಿಲ್ಲ, ಅದೇ ಇದ್ದಿದ್ದೆಲ್ಲ ಅಲ್ಲೇ ಹಾಕೋದು ಇದ್ದಿದ್ದಿಲ್ಲೇ ರೀ. ಹಿಂಗೆ ಸ್ವಲ್ಪ ಕೃಷಿದಾಗ ಈ ಥರ ಇಲ್ಲ ಸರ್. ನೀವು ರೆಸ್ಟಿಂಗ್ ಮಾಡೋ ಟೈಮ್ನಾಗ ಇನ್ನೊಂದು ಸರ್, ಎಲ್ಲಿ ಉದುರ್ತ ನೋಡಿ ಸರ್, ಎಲ್ಲಿ ಉದುರ್ನಾಗ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಾವ್ರಿ, ಅದೇ ಡೈರೆಕ್ಟ್ ಗೊಬ್ಬರ ಅಲ್ಲೇ ಆಗ್ಬಿಡ್ತದ್ರಿ. ಅಲ್ಲೇ ಆಗ್ತದ್ರಿ ಸರ್. ಇದು ಪ್ರಕೃತಿದಾಗ ನಾವು ಯಾರೇ ಕಾಡ್ನಾಗ ಹೋಯ್ದು ಗೊಬ್ಬರ ಹಾಕ್ತಾರೇನ್ರಿ, ಸುಮ್ಮನೆ ರೈತರಿಗೆ ಹುಚ್ಚ ಬಿಸಲ್ಗತ್ತಾರ ಸರ್. ಪ್ರಾಡಕ್ಟ್ಗಳು ಬಂದು ಅಡಿಗೆ ಬಿಸಲ್ಗತ್ತವ್ರಿ. ನಮ್ದು ಹಂಗದ ಹಿಂಗದ ಬಯೋ ಪ್ರಾಡಕ್ಟ್ದವ್ರು ಎಸ್ ಮಂದಿ ಇದ್ದೀರಿ, ಬರ್ರಿ ನಿಮ್ದು ಪ್ರಾಡಕ್ಟ್ ಒಂದು ಲೈನಿಗೆ ಕೊಡ್ರಿ, ನಂದು ಎತ್ತ ಪ್ರಕಾರ ನಾ ಮಾಡ್ತೀನಿ ಅಂತಂದ್ರೆ ಬಿಟ್ಕೊಟ್ಟು ಓಡೋಗ್ಯಾರ ನಮ್ ಬಲ್ರಿ. ನೋಡ್ರಿ ರಿಸಲ್ಟ್ ಬರ್ಲಾರ್ದಕ್ರಿ ಸರ್, ಬಿಲ್ಕುಲ್ ರಿಸಲ್ಟ್ ಇಲ್ರಿ, ಅಲ್ಲಿ ಏನೂ ಇಲ್ಲೇ ರೀ. ಇಲ್ಲ ಸರ್, ನಮ್ಮ ಮೋಸ ಮಾಡೋದ್ರಿ. ನಾವು ನ್ಯಾಚುರಲ್ ಫಾರ್ಮಿಂಗ್ ಎಷ್ಟು ಮಾಡ್ತಾರೆ, ಫಾರ್ಮಿಂಗ್ ಮಾಡ್ಬೇಕ್ರಿ ದುನಿಯಾದ. ಇದ್ರಾಗೆ ಸಾಕಷ್ಟು. ಹೌದು ಸರ್. ಬೀಜ ಇರಲ್ಲ ಸರ್ ಇದು. ಯಾವ ವೆರೈಟಿ ಸರ್ ಇದು? ಥೈವಾನ್ ವೆರೈಟಿ ರೀ ಸರ್, ಸೀಡ್ಲೆಸ್ ನಿಂಬೆ ರೀ. ಓಕೆ ಓಕೆ. ಈಗ ರೈತರಿಗೆ ಏನು ಮಾಡ್ತಾರೆ ಸರ್, ಸೀಡ್ಲೆಸ್ ನಿಂಬೆ ಅದ ನಿಮ್ಗೆ 1 ವರ್ಷನೇ ಕಾಯಿ ಆತಾವ ಅಂತೇಳಿ ಇಂಥವು ಗಿಡ ಹಚ್ಚಿಸ್ತಾರೆ ಸರ್. ಈಗ ಅವರೆಲ್ಲ ಗಿಡ ಬೆಳಿತಾವ, ಮಾರ್ಕೆಟ್ ಮಾಡ್ಲಿಕ್ಕೆ ಹೋದ್ರೆ ಯಾರು ಕೇಳಲ್ರಿ, ಅವಾಗ ಲಾಸ್ ಆಗ್ಬಾರ್ದ್ರಿ. ಅದು ಮಾಹಿತಿ ಕೊಡೋ ಸಲಕ್ಕೆ ಇವು ಹಚ್ಚಿನ ಸರ್ ನಾ. ಇದು ಬ್ಯಾಸಿಗೆ ಟೈಮ್ನಾಗ ಅಟ್ಟೆ ತೋತಾರ ಸರ್. ಇದ್ರದ್ದು ಉಪ್ಪಿನಕಾಯಿ ಅದು ಹಾಕಿ ಮಾರ್ಬೋದ್ರಿ, ಆದ್ರೆ ನಮ್ಮ ಜವಾರಿ ನಿಂಬೆ ಏನದಲ್ರಿ ಅದ್ರೊಟ್ಟು ಮಾರ್ಕೆಟ್ ಆಗಲ್ಲ ಸರ್ ಇದು. ಓಕೆ, ಮಾರ್ಕೆಟ್ ಕಮ್ಮಿ ಅದಾರ ಸರ್ ಇದು. ಹಂಗಾಗಿ ಸುಮ್ ತೋರ್ಸೋ ಸಲ ಇಟ್ಟಿನಿ ಸರ್. ಇದನ್ನು ಎಲ್ಲ ಟೈಮ್ನಾಗ ಕಾಯಿ ಬರ್ತದೆ ಸರ್. ಇದು ಬೀಜ ಇರಲ್ಲ ಸರ್ ಇದ್ರಾಗ. ಏನು ಬೇಕಾತಾವ ಎಲ್ಲ ಇಲ್ಲೇ ಇದು ಮಾಡೋದು ಸರ್. ಜಾಗ ಎಲ್ಲೆಲ್ಲ ಅಲ್ಲಿ ಹಾಕೊಂಬೋದು ಸರ್. ನೋಡ್ರಿ ಇಲ್ಲಿ ಮಲ್ಚಿಂಗ್ ಪೂರ ಕಾಣುತ್ತೆ ಸರ್. ಸರ್ ವರ್ಷ ಪ್ರಕೃತಿದಾಗ ಸೈಕಲ್ ಇಟ್ಟನ್ರಿ. ಒಂದು ಮರ ಬೆಳೀತು ಅಂದ್ರೆ ನೀನು ಏನು ಭೂಮಿಯಂದು ಪೊಟ್ಯಾಶ ಯೂರಿಯಾ ಲಘು ಪೋಷಕಾಂಶಗಳು ಏನ್ ತೊಗೊಂಡಿದೆಪ್ಪ ಮತ್ ಭೂಮಿ ಕೊಡು, ಮತ್ತೊಂದು ಹೊಸ ಎಲಿ ಬರ್ತದ ಅಂತೇಳಿ ಕೊಟ್ಟನ್ರಿ. ಅದು ಬಿಡಲಾಗಿದ ನೋಡ್ರಿ. ಈಗ ನೋಡ್ರಿ ಅದು ಇದು ಉದ್ರಿ ಅದ್ರಿ, ಇದಕ್ಕ ಆ ಎಲಿಗೆ ಇದು ಗೊಬ್ಬರ ಆಗ್ತದ್ರಿ. ಹೌದು, ಅದು ನೋಡಿ ಪೂರ ಇಷ್ಟೇ ರೀ.
ನಾವೇನು ಮಾಡ್ತೇವೆ ಇವೆಲ್ಲ ಬಿಡೋದು ಹೋಗೋದು ಬಾಜಾರ್ನಾಗ ತರೋದು ಇದೆಲ್ಲ ಸಾಫ್ ಸೂಪ್ ಮಾಡೋದು ಸುಡೋದು ಮುಗಿದು ಹೋಯ್ತ್ರಿ. ಸುಡೋದು ಭಾಳ ಈಸಿ ಆಗಿಬಿಟ್ಟದ್ರಿ. ಹೊಲ ಸ್ವಚ್ಛ ಕಾಣ್ಬೇಕ್ರಿ, ಸ್ವಚ್ಛ ಕಾಣ್ಬೇಕು. ಅಲ್ಲಿ ಎಲ್ಲಿ ತನಕ ಹೋರಿ ಸರ್ ನಾನು ಹೊಲ